ಬಡ್ಡಿ ಮನ್ನಾ ಮಾಡಿದ್ದು ಕುಮಾರಣ್ಣವರು. NDA ಸರ್ಕಾರ ಇದ್ದಾಗ ಸೈಕಲ್ ಕೊಟ್ಟಿರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಕೊಟ್ಟಿರೋದು. ಇವ್ರು ಯಾವ ಕಾರ್ಯಕ್ರಮ ಕೊಟ್ಟಿಲ್ಲ, ಅದು ಎಲ್ರಿಗೂ ಅರ್ಥವಾಗಿದೆ. ಮತ್ತೊಮ್ಮೆ ಈ ಒಂದು ಶ್ರೀರಾಮನವಮಿ ಮಧ್ಯೆ ಹಬ್ಬ ಇಟ್ಕೊಂಡು ಈ ಬಿಸಿಲಲ್ಲಿ ನೀವು ಏನೇ ಕೆಲಸಗಳಿದ್ರು ಕೂಡ ಇಷ್ಟೊಂದು ನಿಷ್ಠೆ, ಪಕ್ಷಕ್ಕೆ ನಿಷ್ಠೆಯಾಗಿ ಬಂದಿರತಕ್ಕಂಥ ನಮ್ಮೆಲ್ಲ ಮುಖಂಡರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅದು ಏನೇ ಆಗಿರಲಿ, ಅಧಿಕಾರ ಇರಲಿ ಬಿಡಲಿ, ಇವತ್ತು ಕೂಡ ಅಷ್ಟೇ ವಿಶ್ವಾಸವಾಗಿ ನೀವು ಇಷ್ಟೆಲ್ಲ ಗೊಂದಲಗಳಿದ್ರು ತಾಲೂಕಲ್ಲಿ. ನನಗೆ ಗೊತ್ತು, ಬೇರೆ ಬೇರೆ ಥರ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಒಬ್ಬರನ್ನ ಕರಿಬೇಕಾದ್ರೆ ಎಲ್ಲ ಕಲಿಸ್ಬಿಟ್ಟವ್ರೆ. ಆದರೂ ಅವ್ರು ಏನೂ ಲೆಕ್ಕಾಚಾರ ಆಗದೆ ನೀವು ಒಂದು 7 ಟೈಮಿಗೆ ಬಂದಿದ್ದೀರ. ನಿಮಗೆಲ್ಲ ಮತ್ತೊಬ್ಬ ನಮಸ್ಕಾರಗಳು ತಿಳಿಸ್ತಾ, ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆ ನನ್ನ ಕೈಲಾದಷ್ಟು ಏನಿದೆ ನಿಮ್ಮ ಅಣ್ಣತಮ್ಮನಾಗಿ ಇರ್ತೀನಿ ಅಂತ ಮಾತು ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ಇಟ್ಕೊಂಡಿದ್ದೀರಾ, ಆ ಬಾಕಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಇವತ್ತು 20,000 ಎಷ್ಟು ಜನಕ್ಕೆ? 1,26,00,000 ಮಹಿಳೆಯರಿಗೆ, ಒಬ್ಬೊಬ್ಬರಿಗೆ 20,000 ಬಾಕಿ ಇದೆ. ಇದನ್ನು ಬಿಡುಗಡೆ ಮಾಡಿ. ನೀವು ಸುಳ್ಳು ಹೇಳಿ ನೀವು ಬಂದಿದ್ದೀರಾ, ಬಸ್ ಫ್ರೀ ಅಂತ ಹೇಳಿದ ಸಂತೋಷ. ಆದ್ರೆ ಇವತ್ತು 5,000 ಕೋಟಿ ನೀವು ಆ ನಿಗಮಗಳಿಗೆ ನೀವು ಹಣ ಕೊಡಬೇಕಾಗಿದೆ. 5,000 ಕೋಟಿ ಇವತ್ತು ನೀವು ಬಾಕಿ ಇಟ್ಕೊಂಡಿದ್ದೀರಾ. ಆದ್ರೆ ನೀವು ಬೆಸ್ಕಾಂ ಉಚಿತ ಅಂತ ಹೇಳಿದ್ರಿ. ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಿಮ್ಗೆ 200 ಯೂನಿಟ್ ಅಂದ್ರೆ 200 ಒಳಗಡೆ ಇದ್ರೆ ನಿಮ್ಗೆ ಫ್ರೀ ಅಂತ ಹೇಳಿದ್ರು. ಈಗ 5ನೇ ತಾರೀಕು ಬಿಲ್ ಕೊಡ್ತಾ ಇದ್ರು. ಈಗ 200 ಯೂನಿಟ್ ಕ್ರಾಸ್ ಆದ್ರೆ ನೀವು ಪೂರ್ತಿ ಹಣ ಕೊಡಬೇಕು ಅಂತ ಒಂದು ನಿಯಮ ತಂದಿದ್ರು, ಒಂದು ರೂಲ್ಸ್ ತಂದಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ, 5ನೇ ತಾರೀಕು ನಿಮಗೆ ಬಿಲ್ ಬರ್ತಾ ಇತ್ತು, ನಿಮಗೆ 0 ಬರ್ತಾ ಇತ್ತು. ಈಗ ವಸೂಲಿ ಮಾಡಬೇಕು. ಈಗ ಏನ್ ಮಾಡ್ತಾರೆ, 15ನೇ ತಾರೀಕು ಬಿಲ್ ಕೊಡ್ತಾರೆ. 15ನೇ ತಾರೀಕು ಬಿಲ್ ಕೊಟ್ರೆ ನಾವು ಇಟ್ಕೊಳಕ್ಕಾಗುತ್ತಾ ಮೀಟರ್ 200 ಯೂನಿಟ್ ಕ್ರಾಸ್ ಆದ್ರೆ ಪೂರ್ತಿ ಕೊಡಿ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ವಂಚನೆ ಮಾಡ್ತಕ್ಕಂಥದ್ದು. ಇವತ್ತು ನಮಗೆ ಇಷ್ಟೆಲ್ಲ ಫ್ರೀ ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕೊಟ್ಬಿಟ್ಟು, ಬಟ್ ಇವತ್ತು ಅಲ್ಲಿ 5,000 ಕೋಟಿ ಸಾಲ ಬಾಕಿ ಇದೆ. ಬೆಸ್ಕಾಮು ಎಸ್ಕಾಮು ಇವೆಲ್ಲ ಅಲ್ಲಿ ಕೂಡ ಬಾಕಿ ಇಟ್ಕೊಂಡಿದ್ದಾರೆ. ಇವತ್ತು ನಿಮ್ಗೆಲ್ಲ ಮೊದಲು 1 ಲಕ್ಷ ರೂಪಾಯಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ರು ರೈತರಿಗೆ, ಇವತ್ತು 3.5 ಲಕ್ಷ. ಇವತ್ತು ಲಿಕ್ಕರ್ 7-8 ಸಾರಿ ಹರಿಸಿದ್ದಾರೆ. ಆದ್ರೆ ಇವತ್ತು ಒಂದು ಪಹಣಿ 15 ರೂಪಾಯಿ ಇದ್ದಿದ್ದು ಪಹಣಿ 30 ರೂಪಾಯಿ. ಇವತ್ತು ಚಾಪಾ ಕಾಗದ 20 ರೂಪಾಯಿ ಇದ್ದಿದ್ದು ಇವತ್ತು 100 ರೂಪಾಯಿ ಆಗಿದೆ. ಅಂದ್ರೆ ಈ ರೀತಿ ಎಲ್ಲ ಅಂದ್ರೆ ಇವತ್ತು ಈ ಗ್ಯಾರಂಟಿಗಳಿಂದ ಜನರ ಜೋಬಿಗೆ ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸರ್ಕಾರಗಳು ಇರಬಾರದು. ನಿಮ್ಗೆ ಆಡಳಿತ ಮಾಡುವಂತ ಅನುಭವ ಇಲ್ಲ, ಇವತ್ತು ಒಗ್ಗಟ್ಟಿಲ್ಲ. ಇಲ್ಲಿ ಕುರ್ಚಿ ಕಾಳಗದಲ್ಲಿ ಕಳೆದ 3 ವರ್ಷಗಳಿಂದ ಕುರ್ಚಿ ಕಾಳಗದಿಂದ ಇವತ್ತು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಒಂದ್ ಕಡೆ ಅಭಿವೃದ್ಧಿ ಇಲ್ಲ, ನೀರಾವರಿ ಯೋಜನೆಗಳಿಗೆ ಇವತ್ತು ಅದು ಕಟ್ಟಾಗಿದೆ. ಎಲ್ಲೂ ನೀರಾವರಿ ಯೋಜನೆಗಳು, ಉದಾಹರಣೆಗೆ ನಮ್ಮ ಭಾಗಕ್ಕೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಾಸ್ಟ್ ಪ್ರಾರಂಭ ಆಗಿದ್ದು ಎಲ್ಲಿಗೆ, ಎಷ್ಟಕ್ಕೆ 12,500 ಕೋಟಿ. ಎಲ್ಲಿ ಶಂಕುಸ್ಥಾಪನೆ ಮಾಡಿದ್ದು? ಚಿಕ್ಕಬಳ್ಳಾಪುರದಲ್ಲಿ. ನಾನು ಕೂಡ ಅವತ್ತು ಶಾಸಕರಾಗಿದೆ, ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದ್ರೆ 12,500 ಕೋಟಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಾಸ್ಟ್. ಏನ್ ಹೇಳಿದ್ರು ಅವತ್ತು? ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, 14ರಲ್ಲಿ ಶಂಕುಸ್ಥಾಪನೆ ಆಗಿ